ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನಯ್ ಅವರ ಕುಟುಂಬಸ್ಥರು ಎಫ್ಐಆರ್ ದಾಖಲಾಗುವವರೆಗೂ ಕೂಡ ನಾವು ಅಂತ್ಯಕ್ರಿಯೆ ಮಾಡಲ್ಲ ಅನ್ನುವಂತ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಮೂವರ ವಿರುದ್ಧ ಎಫ್ಐಆರ್ ಹಾಕುವಂತೆ ಕುಟುಂಬಸ್ಥರು ಆಗ್ರಹ ಮಾಡಿದ್ದಾರೆ. ಯಾರ್ಯಾರು ಹಾಗಿದ್ರೆ ಪೊನ್ನಣ್ಣ, ಮಂತರ್ಗೌಡ ವಿರುದ್ಧ ಎಫ್ಐಆರ್ ಆಗಲೇಬೇಕು. ಆದರೆ ಈಗ ಸದ್ಯಕ್ಕೆ ತಣ್ಣೀರು ಮೈನಾ ವಿರುದ್ಧ ಮಾತ್ರ ಎಫ್ಐಆರ್ ದಾಖಲು ಮಾಡಲಾಗಿದೆ. ಅದರ ಜೊತೆಗೆ ಶಾಸಕರು ಹರೀಶ್ ಪೂವಯ್ಯ ಅಂದ್ರೆ ಇಬ್ಬರು ಶಾಸಕರು ಜೊತೆಗೆ ಹರೀಶ್ ಪೂವಯ್ಯ ಮೇಲೂ ಕೂಡ ನೀವು ಕೇಸ್ ಹಾಕಬೇಕು ಅಂತ ಹೇಳಿ ವಿನಯ್ ಸಹೋದರ ವಿವೇಕ್ ಸೋಮಯ್ಯ ಆಗ್ರಹ ಮಾಡಿದ್ದಾರೆ. ಹಾಗೂ ಎಲ್ಲಿವರೆಗೂ ಶಾಸಕರ ವಿರುದ್ಧ ಎಫ್ಐಆರ್ ದಾಖಲಾಗೋದಿಲ್ವೋ ಅಲ್ಲಿವರೆಗೂ ಕೂಡ ನಾವು ಅಂತ್ಯಕ್ರಿಯೆ ಮಾಡಲ್ಲ ಅನ್ನುವಂತ ಬಿಗಿ ಪಟ್ಟನ್ನ ಕುಟುಂಬಸ್ಥರು ಈಗ ತಿಳಿದಿದ್ದಾರೆ. ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಈಗ ವಿನಯ್ ಅವರ ಕುಟುಂಬದ ಆಗ್ರಹ ಏನು, ಅವರ ಬೇಡಿಕೆ ಏನು, ಇದು ಆಗ್ಲೇಬೇಕು ಅನ್ನುವಂತಹ ಬೇಡಿಕೆಗಳನ್ನ ಏನೇನು ಇಟ್ಟಿದ್ದಾರೆ ಅಂತ? ಎಸ್ ರಾಹುಲ್, ಏನು ತೀವ್ರ ವಿನಯದ ವ್ಯಕ್ತಿಯಾಗಿದ್ದಂತಹ ವಿನಯ್ ಏನು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಅವರು ಆತ್ಮಹತ್ಯೆಯ ಕಡೆಯ ಡೆತ್ ನೋಟ್ ನಲ್ಲಿ ಬರೆದಿಟ್ಟಿರ್ತಕ್ಕಂತಹ ಕೆಲವು ಅಂಶಗಳನ್ನ ಉಲ್ಲೇಖಿಸಿರ್ತಕ್ಕಂತಹ ಅವರ ಕುಟುಂಬದ ಸದಸ್ಯರು ಇದೀಗ ಯಾರ ಮೇಲೆ ಎಫ್ಐಆರ್ ಆಗ್ಬೇಕು, ಯಾರ ವಿರುದ್ಧ ಕ್ರಮ ಆಗ್ಬೇಕು ಅಂತ ವಿನಯ್ ಡೆತ್ ನೋಟ್ ಅಲ್ಲಿ ಬರೆದಿಟ್ಟಿದ್ದಾರೋ ಅಂತಹವರ ವಿರುದ್ಧ ಎಲ್ಲರ ವಿರುದ್ಧ ಕೂಡ ಕ್ರಮ ಆಗ್ಬೇಕು ಅಂತ ಆಗ್ರಹಿಸ್ತಾ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕುಶಾಲನಗರಕ್ಕೆ ಮೃತದೇಹವನ್ನ ಇವತ್ತು ಏನು ಬೆಂಗಳೂರಿಂದ ಹೊರಟಿರ್ತಕ್ಕಂಥ ಮೃತದೇಹವನ್ನ ಕುಶಾಲನಗರಕ್ಕೆ ತಂದು ಇರಿಸಿ ನಾಳೆ ಡಿವೈಎಸ್ಪಿ ಕಚೇರಿ, ಕುಶಾಲನಗರದ ಡಿವೈಎಸ್ಪಿ ಕಚೇರಿಯವರ ಮುಂಭಾಗದಲ್ಲಿ ಇಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಶಾಸಕರಾದ ಎಸ್ ಪೊನ್ನಣ್ಣನವರಾಗಿರ್ಬೋದು, ಜೊತೆಗೆ ಮಂತರ್ಗೌಡ ಆಗಿರ್ಬೋದು, ಅವರ ವಿರುದ್ಧ ಎಫ್ಐಆರ್ ನ ದಾಖಲು ಮಾಡಲೇಬೇಕು. ದಾಖಲು ಮಾಡುವವರೆಗೂ ಕೂಡ ನಾವು ಅಂತ್ಯ ಸಂಸ್ಕಾರವನ್ನ ಮಾಡೋದಿಲ್ಲ ಎಂಬ ಒಂದು ಪಟ್ಟನ್ನು ಕೂಡ ಅವರ ಕುಟುಂಬಸ್ಥರು ಹಿಡಿದಿರ್ತಕ್ಕಂಥದ್ದು. ಅಂದ್ರೆ ಅವರ ಒಂದು ವಿನಯ್ ಅವರು ಏನು ತಮ್ಮ ಒಂದು ಸವಿಸ್ತಾರವಾಗಿ ಎಲ್ಲ ವಿವರಗಳನ್ನ ಏನು ಬರೆದಿದ್ರು ಡೆತ್ ನೋಟ್ ನಲ್ಲಿ, ಅಲ್ಲಿ ಕೂಡ ಮೆನ್ಷನ್ ಅನ್ನ ಮಾಡಿದ್ರು ಇಂತಹವರ ವಿರುದ್ಧ ಕ್ರಮ ತಗೊಳ್ಬೇಕು, ಎಲ್ಲರೂ ಸಹಕಾರ ಕೊಡಿ, ಇನ್ ಮುಂದೆ ಕೂಡ ಈ ತರದ ಕಿರುಕುಳ ಯಾರಿಗೂ ಕೂಡ ಆಗ್ಬಾರ್ದು ಅಂತ ಏನೊಂದು ಮೆನ್ಷನ್ ಅನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಆ ಒಂದು ಅವರ ಕಡೆಯ ಆಸೆಯಂತೆ ಏನೊಂದು ಇವರ ವಿರುದ್ಧ ಕ್ರಮ ಆಗಬೇಕು, ನಮ್ಮ ಏನು ಮಗ ಇದ್ದ ಅಥವಾ ನಮ್ಮ ತಮ್ಮ ಏನಿದ್ದ, ಅಣ್ಣ ಏನಿದ್ದ, ಅವರೆಲ್ರಿಗೂ ಕೂಡ ಕಿರುಕುಳ ಆಗ್ತಾ ಇದೆ ಇದೇ ರೀತಿಯಾಗಿ. ಈ ಹಿನ್ನೆಲೆಯಲ್ಲಿ ಮುಂದೆ ಕೂಡ ಈ ತರದ ಯಾವುದೇ ಘಟನೆ ಆಗಬಾರ್ದು, ಅವರ ವಿರುದ್ಧ ಕ್ರಮ ಆಗಬೇಕು, ಶಾಸಕರ ವಿರುದ್ಧ ಹಾಗೂ ಯಾರು ಈ ಒಂದು ಕಿರುಕುಳವನ್ನ ನೀಡಿದ್ದಾರೆ ಅವರೆಲ್ಲರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹವನ್ನ ಮಾಡ್ತಾ ಅವರು ಇದೀಗ ಮೃತದೇಹವನ್ನ ಅಂತ್ಯ ಸಂಸ್ಕಾರ ಮಾಡದೆ, ನಾಳೆ ಏನು ಅಂತ್ಯ ಸಂಸ್ಕಾರ ಇತ್ತು, ಅಂತ್ಯ ಸಂಸ್ಕಾರವನ್ನ ನಾವು ಮಾಡೋದಿಲ್ಲ, ನಮ್ಗೆ ಅವರ ವಿರುದ್ಧ ಎಫ್ಐಆರ್ ದಾಖಲಾದ ಮೇಲೆ ಮಾಡ್ತೀವಿ ಅಂತ ಕೂಡ ಪಟ್ಟನ್ನ ಹಿಡಿದಿರ್ತಕ್ಕಂಥದ್ದು. ರಾಹುಲ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.